ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹಳ್ಳಿಕಾರ್ ಮಾಧ್ಯಮ ಯೂಟ್ಯೂಬ್ ಚಾನಲ್. ಈಗ ನೋಡ್ತಾ ಇರೋದು ಮುಡುಕ್ತೆರೆ ಜಾತ್ರೆ. ಇಲ್ಲಿ ಒಂದು ಬಿತ್ತನೆ ಊರಿ ಇದೆ, ತುಂಬ ಒಳ್ಳೆ ಕ್ವಾಲಿಟಿ ಇದು. ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ, ಈ ವಿಡಿಯೋ ಕೊನೆವರೆಗೂ ನೋಡಿ. ಇಟ್ಕೊಂಬೋಣ ಸರ್, ನಿಮ್ಮ ಬಗ್ಗೆ ತಿಳಿಸ್ಕೊಡಿ. ಹೇಳಿ ಅಣ್ಣ. ಅಂದರೆ ನಿಮ್ಮ ಹೆಸರು ಮತ್ತು ನಿಮ್ಮ ಊರು ಎಲ್ಲ ಹೇಳಿ. ನಮ್ಮ ಹೆಸರು ಮುನ್ರಾಜ್ ಅಂದ್ಬಿಟ್ಟು, ಕನಕಪುರ ಮಧ್ಯ ಗಾಣಾಳು. ಸರ್, ನಿಮ್ಮದು ಓರಿ ಏನು ವಯಸ್ಸಾಗೈತೆ ಇದು? ಇದಕ್ಕೊಂದು 4 ವರ್ಷ 5 ವರ್ಷ ಆಗೈತೆ. ಅಲ್ಲ, ಅಲ್ಲೇನಾಗಿದೆ? ಕಡೆ ಆಗಿದೆ ಇವಾಗ. ಈ ಕಡೆ ಅಲ್ಲ? ಹೌದು ಸರ್. ಇದು ಎಷ್ಟು ವರ್ಷದಿಂದ ನಿಮ್ಮಲ್ಲೇ ಇದೆ? ನಮ್ಮ 1 ವರ್ಷದಿಂದ ಐತೆ. 1 ವರ್ಷದಿಂದ ಅಂದರೆ ನೀವು ತಂದಿರೋದು? ಹೌದು ಸರ್. ಈಗ ಇದನ್ನು ಯಾವ ಕಡೆಯಿಂದ ತಂದ್ರಿ? ಇದು ರೇವಣ್ಣರು, ಅಂಜನಾಪುರ ರೇವಣ್ಣ ಅವ್ರ ಹತ್ರ ತಂದದ್ದು? ಹೌದು. ಸರ್, ಏನು ಬೆಲೆ ಆಯ್ತು ನಿಮಗೆ ಇದು ಊರು? ನನಗೆ 1.5 ಆಗಿದೆ. 1.5 ಲಕ್ಷ. ಅಂದರೆ ಕರು ಎಲ್ಲ ಚೆನ್ನಾಗಿ ಬಿದ್ದಿದ್ದಾವೆ ಇದಕ್ಕೆ? ಚೆನ್ನಾಗಿ ಬಿದ್ದಿದೆ. ಅಂದರೆ ನಿಮ್ಮ ಹತ್ರ ಬಂದಮೇಲೆ ಎಷ್ಟು ಹಸು ಕಟ್ಸಿದ್ರಿ? ಈಗ ನನ್ನ ಹತ್ರ ಬಂದ್ಮೇಲೆ ಒಂದು 200 ಹಸ ಕಟ್ಟಿಸ್ತೀನಿ. 200 ಹಸು? ಹೌದು. ಅಂದರೆ ಅವ್ರ ಹತ್ರ ಮೊದಲೇ ಕಟ್ಟಿದ್ದು? ಅವ್ರ ಹತ್ರ ಮೊದಲೇ ಇತ್ತು. ಮೊದಲೇ ಕಟ್ಟಿದ್ದು. ಇದಕ್ಕೇನಾದ್ರು ಹೆಸರು ಇಟ್ಟಿದ್ದೀರಣ್ಣ? KD ನಂಬರ್ 1. KD ನಂಬರ್ 1 ತುಂಬ ಒಳ್ಳೆ ಕ್ವಾಲಿಟಿಲಿ ಐತೆ. ಹೌದು. ಅಂದರೆ ಯಾವ ಊರಿಗೆ ಹುಟ್ಟಿದೈತೆ ಏನಾರು ಗೊತ್ತಾ? ದಾಸರಳ್ಳಿ ಎಂಟಪಡ್ದು ಅದು ಇತ್ತು ಒಂದು ಹಳೆಯ ಊರಿ. ಅದ್ರ ಮಗ ಇದು. ಹೌದು. ಅಂದರೆ ಒಳ್ಳೆ ಬ್ಲಡ್ ಲೈನ್ ಇರುವಂಥದ್ದು? ಹೌದು. ಸರ್, ಇದು ಓರಿ ಇದಕ್ಕೆ ಏನೇನೆಲ್ಲ ಮೇವು ಕೊಟ್ಟು ನೋಡ್ತೀರಾ? ಮಾಮೂಲಿ ಚಕ್ಕೆ ಬೂಸ, ರವೆ ಬೂಸ, ಹುಳ್ಳಿ. ಮತ್ತು ಈ ಮೇವಲ್ಲೆಲ್ಲ ಒಣಮೇವೆ? ಒಣಮೇವು. ನಮ್ಮ ಮುಟ್ಟೆ ಏನಾರು ಕೊಡ್ತೀರಾ? ಮೊಟ್ಟೆ, ಹಾಲು ಇದೆಲ್ಲ? ಕೊಬ್ಬರಿ ಬೆಲ್ಲ. ಓರಿಗೆ ಕ್ರಾಸಿಂಗ್ ಓರಿಗೆ ಇದೆಲ್ಲ ಕೊಡಬೇಕು? ಹೌದು. ಏನು ಚಾರ್ಜ್ ಮಾಡಿದ್ದೀರಣ್ಣ ನೀವು? 500 ರೂಪಾಯಿ. 500 ರೂಪಾಯಿ. ಅಂದರೆ ಇದು ಒಂದೇ ಓರಿನಾ ಅಥವಾ ಇನ್ನೂ ಓರಿ ಇದೆ? ಒಂದೇ ಓರಿ. ಹಸುಗಳೆಲ್ಲ ಬರ್ತಾವಣ್ಣ? ಬರ್ತಾವಣ್ಣ. ಚೆನ್ನಾಗಿ ಬರ್ತವೆ? ಬರ್ತಾವೆ. ಅಂದರೆ ನಿಮ್ಮ ಸೈಡ್ ಓರಿಗಳು ಜಾಸ್ತಿ? ಹೌದು, ಬರ್ತಾವಣ್ಣ. ಆದ್ರೂ ಹಸು ಬರ್ತವೆ? ಓರಿ ಎಲ್ಲಿ ಚೆನ್ನಾಗಿರ್ತೈತೆ ಅಲ್ಲಿ ಬರ್ತವೆ. ಚೆನ್ನಾಗಿರೋ ಓರಿ ಆಗಿರೋದ್ರಿಂದ ಬರುತ್ತೆ? ಹೌದು. ನೀವು ಹಸು ಏನಾದ್ರು ಸಾಕಿದ್ದೀರಣ್ಣ? ಹಸು ಐತೆ. ಹಸುಗಳಿದಾವೆ? ನಾಟಿ ಹಸು ಐತೆ, ಕಟ್ಸ್ ಐತೆ, ಸೀಮೆ ಹಸುಗಳು ಮಾಮೂಲಿ ಅವ. ಸೊ ಇದೇ ಓರಿ ಯೂಸ್ ಮಾಡೋದು? ಇದೆ ಓರಿ. ಈಗ ಹಸುಗಳೆಲ್ಲ ಕಮ್ಮಿ ಆಗ್ಬಿಟ್ಟವೆ, ಕರುಗಳ ಬೆಲೆ ನೀವು ಕೇಳಿರ್ಬೋದು. ಅಂದರೆ ಎಲ್ಲ 3 ಲಕ್ಷ 4 ಲಕ್ಷ ಈ ಥರ. ಸೊ ಅದೆಲ್ಲ ಈಗ ಕಡಿಮೆ ರೇಟಿಗೆ ಬರಬೇಕಂದ್ರೆ, ಅಭಿವೃದ್ಧಿ ಆಗಬೇಕಂದ್ರೆ ಯಾವ್ಯಾವ್ದು ಸಾಕಬೇಕು? ಅಂದರೆ ಹಸು ಸಾಕಬೇಕಾ ಅಥವಾ ಕರುಗಳು ಸಾಕಬೇಕಾ? ಹಸುಗಳು ಸಾಕಬೇಕು, ಆಮೇಲೆ ಕರು ಸೃಷ್ಟಿ ಮಾಡಬೇಕು, ಆಮೇಲೆ ಸಾಕಬೇಕು. ಅಂದರೆ ಹಸು ಸಾಕಿದ್ರೆ ಕರುಗಳು ಹುಡ್ತವೆ, ಅವಾಗ ರೇಟ್ ಕಡಿಮೆ ಆಗುತ್ತೆ. ಹೌದು. ಸೊ ಈಗೆಲ್ಲ ಕರುಗಳು ನೀವೇ ಕೇಳಿರ್ತೀರ, 5 ಲಕ್ಷ 8 ಲಕ್ಷ. ಹೌದೌದು. ರೇಟ್ ಡಿಮ್ಯಾಂಡ್ ಜಾಸ್ತಿ ಆಗ್ಬಿಟ್ಟೈತೆ. ಹೌದು. ಸೊ ಹಂಗಾಗಿ ಎಲ್ಲರೂ ಒಂದೊಂದು ಹಸು ಸಾಕಿ ಕರು ಹಾಕ್ಸಿದ್ರೆ ಹಸುಗಳು ಸ್ವಲ್ಪ ಕಮ್ಮಿ ರೇಟ್ ಆಗುತ್ತೆ ಮಾಮೂಲಿ. ನೀವು ಮುಡುಕ್ತೆರೆ ಜಾತ್ರೆಗೆ ಎಷ್ಟು ವರ್ಷದಿಂದ ಬರ್ತಿದ್ದೀರಾ? ನಾನು ಮಾಮೂಲಿ ಈ ವರ್ಷನೇ ಫಸ್ಟ್ ಓರಿ ಹಾಕೊಂಡ್ಬಂದಿರೋದು. ಈ ವರ್ಷ ಓರಿ ಹಾಕಿದ್ದೀರಾ? ಅಂದರೆ ಇಲ್ಲಿ ಕಾಂಪಿಟೇಷನ್ ಇದೆಯಾ ಅದಕ್ಕೆ? ಆಯ್ತಂತ. ಓರಿಗಿದೆ? ಆಯ್ತಂತ. ಸೊ ಈ ಜಾತ್ರೆ ಬಿಟ್ಟು ಇನ್ಯಾವ ಜಾತ್ರೆಗೆ ಹೋಗ್ತೀರಾ? ಮೊನ್ನೆ ಐನಗುಡಿ ಆಯಿತು. ಐನಗುಡಿಲಿ ಫಸ್ಟ್ ಪ್ರೈಸ್ ಆಯಿತು. ಫಸ್ಟ್ ಪ್ಲೇಸ್ ಆಯಿತು. ಸೊ ಅದು ಬಿಟ್ಟರೆ ಇನ್ಯಾವ ಜಾತ್ರೆ ಹೋಗ್ತೀರಾ? ನೆಕ್ಸ್ಟ್ ಯಾವ ಬರ್ತೈತೆ ಹೋಗ್ತೀನಿ. ಅಂದರೆ ಬೇಬಿ ಅದಕ್ಕೆಲ್ಲ ಹೋಗ್ತೀರಾ? ಬೇಬಿ ಎಲ್ಲ. ಬೇಬಿಲಿ ತುಂಬ ಚೆನ್ನಾಗಿ ನಡೆಸ್ತಾರೆ. ಬೇಬಿಗೆ ಹಾಕ್ತೀನಿ. ಬೇಬಿಗೆ ಹಾಕ್ತೀರಾ? ಸರ್, ನಿಮ್ಮದು ಕಾಂಟ್ಯಾಕ್ಟ್ ನಂಬರ್ ಹೇಳಿ. 9986137646. ಸ್ನೇಹಿತರೆ, ಒಳ್ಳೆ ಓರಿ ಇದು. ದಾಸರಳ್ಳಿ ವೆಂಕಟಪ್ಪ ಅವರು ಹಳೆ ಓರಿ ಬ್ಲಡ್ ಲೈನ್ ಇದು. ನೋಡ್ಬೋದು ರೇಖೆ ಎಲ್ಲ ಹೆಂಗಿದೆ ಅಂತ. ಸೇಮ್ ಡಾಲಿ ಓರಿಗೆ ಹೆಂಗೈತೋ ರೇಖೆ ಅದೇ ಥರ ಐತೆ ಅಣ್ಣ. ಇದು ಡಾಲಿ ಓರಿ ಎಲ್ಲ ಒಂದೇ ಬ್ಲಡ್ ಲೈನ್ ಅಲ್ಲ? ಡಾಲಿ ಮುಂದೆ ಇದು ಹಿಂದೆ. ಅಂದರೆ ಅದು ಮೊದಲು, ಇದು ಅದಾದ್ಮೇಲೆ ನೆಕ್ಸ್ಟ್? ಅಂದರೆ ಅಣ್ಣ ತಮ್ಮ ಥರ ಒಂದೇ ಓರಿಗೆ ಹುಟ್ಟಿದ್ದು? ಅಲ್ಲ, ಸೇಮ್ ರೇಖೆ ಎಲ್ಲ ನೋಡ್ಬೋದು, ಹೆಚ್ಚು ಕಡಿಮೆ ಸೇಮ್ ಬರುತ್ತೆ.